ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಭಾರ್ಗವ್ ಟ್ರಾವೆಲ್ ಸ್ಟೋರೀಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ, ಭಾರತದ ಭೂಲೋಕದ ಸ್ವರ್ಗ ಅಂತ ಕರೆಸಿಕೊಳ್ತಕ್ಕಂಥ ನಮ್ಮದೇ ಆದ ಭಾರತದ ತುತ್ತ ತುದಿಯಲ್ಲಿರ್ತಕ್ಕಂಥ ಕಾಶ್ಮೀರದ ಕಣಿವೆಗೆ ನಾವು ಹೋಗ್ತಾ ಇದ್ದೀವಿ. ಇವಾಗ ಬೆಂಗಳೂರಿನ ಟರ್ಮಿನಲ್ 2 ತಲುಪಿದ್ದೀವಿ. ನೋಡಿ ಸ್ನೇಹಿತರೆ, ಟರ್ಮಿನಲ್ 2 ಎಷ್ಟು ಸುಂದರವಾಗಿದೆ ಅಂತ ಹೇಳಿ. ಇಡೀ ವಿಶ್ವದಲ್ಲಿರ್ತಕ್ಕಂಥ ಅತಿ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಪ್ರಮುಖವಾಗಿ ನಿಲ್ತಕ್ಕಂಥದ್ದು ನಮ್ಮ ಬೆಂಗಳೂರಿನ ಟರ್ಮಿನಲ್ 2 ವಿಮಾನ ನಿಲ್ದಾಣ. ಇದು ಸುಮಾರು 5,000 ಕೋಟಿಗ ವೆಚ್ಚವನ್ನು ಇದಕ್ಕೆ ಖರ್ಚು ಮಾಡಿದ್ದಾರೆ. ಸುಮಾರು 102 ಎಕರೆಗಳಷ್ಟು ವಿಸ್ತಾರದಲ್ಲಿ ಇದನ್ನ ನಿರ್ಮಿಸಲಾಗಿದೆ. ಎಷ್ಟು ದೊಡ್ಡದಿರು ಇರಬಹುದು ಯೋಚನೆ ಮಾಡಿ. ಇವಾಗ ನೋಡ್ತಾ ಇದ್ದೀರಾ ನೀವು, ಎಲ್ಲ ವಿಮಾನ ನಿಂತ್ಕೊಂಡಿರ್ತಕ್ಕಂಥದ್ದು ಟರ್ಮಿನಲ್ ವ್ಯೂ ನಮಗೆ ಕಾಣ್ತಾ ಇದೆ. ಹಚ್ಚ ಹಸಿರನ್ನು ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತೇಳಿ. ಪ್ರತಿಯೊಂದು ಆಸ್ಪೆಕ್ಟಲ್ಲೂ ಹಸಿರನ್ನ ಇನ್ಕ್ಲೂಡ್ ಮಾಡಲಾಗಿದೆ ಈ ಟರ್ಮಿನಲ್ 2 ವಿಮಾನ ನಿಲ್ದಾಣದಲ್ಲಿ. ಇದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ, ಗಾರ್ಡನ್ ಟರ್ಮಿನಲ್ ಅಂತ ಹೇಳಿ ಹೊಸ ಹೆಸರು ಕೊಟ್ಟು ಕರೆಯಲಾಗುತ್ತೆ. ಸ್ನೇಹಿತರೆ, ಬೆಂಗಳೂರಿಂದ ಯಾರಾದರೂ ಕಾಶ್ಮೀರಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ನಿಮಗೆ 2 ಟ್ರಾವೆಲ್ ಮೋಡ್ಸ್ ಇದೆ. ಒಂದು ಬಂದು ಇಲ್ಲಿಂದ ಟ್ರೈನಿಗೆ ಟ್ರಾವೆಲ್ ಮಾಡೋದು. ಟ್ರೈನಿಗೆ ಬೆಂಗಳೂರಿಂದ ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ ಮತ್ತೆ ಕಾಶ್ಮೀರದ ರಾಜಧಾನಿಯಾಗಿರ್ತಕ್ಕಂಥ ಶ್ರೀನಗರಕ್ಕೆ ಟ್ರೈನಲ್ಲಿ ಹೋಗ್ಬೋದು. ಇನ್ನೊಂದು ವೇ ಬಂದು ಬೆಂಗಳೂರಿಂದ ಶ್ರೀನಗರಕ್ಕೆ ಫ್ಲೈಟ್ ಮುಖಾಂತರ ಹೋಗ್ಬೋದು. ಅದರಲ್ಲೂ ನೀವೇನಂತ ಹೇಳಿದ್ರೆ, ಕನೆಕ್ಟಿಂಗ್ ಫ್ಲೈಟ್ಸ್ ಥ್ರೂ ಬೆಂಗಳೂರಿಂದ ಡೆಲ್ಲಿಗೆ ಹೋಗಿ ಮತ್ತೆ ಡೆಲ್ಲಿಯಿಂದ ಶ್ರೀನಗರಕ್ಕೆ ಹೋಗ್ಬೋದು. ವೇರಿಯಸ್ ವೇಸ್ ಇದೆ. ಮೇನ್ಲಿ ಇದು 2, ಒಂದು ಟ್ರೈನು ಮತ್ತೊಂದು ಏರೋಪ್ಲೇನ್. ಸೊ ಯಾರಿಗೆ ಟೈಮ್ ಕನ್ಸ್ಟೆಂಟ್ಸ್ ಇದೆ, ಜಾಸ್ತಿ ದಿನ ಟ್ರಾವೆಲಲ್ಲಿ ಕಳೆಯೋಕ್ಕಾಗಲ್ಲ ಅಂತ ಅನ್ಕೋತೀರಿ, ಅವರು ಏರೋಪ್ಲೇನ್ ಮುಖಾಂತರ ಹೋಗ್ಬೋದು. ನಮಗೆ ಆರಾಮಾಗಿ ಟೈಮ್ ಇದೆ ಅಂತ ಅನ್ನೋರು ಟ್ರೈನ್ ಮುಖಾಂತರ ಹೋದರೆ ಬಹಳಷ್ಟು ಬಜೆಟ್ ನಮಗೆ ಕಡಿಮೆ ಆಗುತ್ತೆ ಅಲ್ಲಿ. ಸೊ ಅಕಾರ್ಡಿಂಗ್ ಟು ನಿಮ್ಮ ಡೇಸ್ ಎಷ್ಟು ದಿನ ನೀವು ಸ್ಪೆಂಡ್ ಮಾಡ್ಬೋದು ಟ್ರಾವೆಲಲ್ಲಿ ಅನ್ನೋದ್ರ ಪ್ರಕಾರ ನೀವು ಪ್ಲಾನ್ ಮಾಡ್ಬೋದು. ಇವಾಗ ನಮ್ಮ ಈ ಲೋಹದ ಹಕ್ಕಿ ಹಾರುವ ಸಮಯ ನೋಡಿ. ವಿಮಾನ ಹಾರಬೇಕಾದ್ರೆ ಅದು ಒಂದು ಉಲ್ಲಾಸಮಯವಾದಂಥ ಕ್ಷಣ. ನನಗೆ ಎಷ್ಟೇ ಟೆಕ್ನಾಲಜಿ ನಾವು ಅರ್ಥ ಮಾಡಿಕೊಂಡ್ರು, ಎಷ್ಟೇ ನಾಲೆಜ್ ನಮಗಿದ್ರೂ, ಮನುಷ್ಯ ಹಕ್ಕಿ ಥರ ಹಾರ್ತಾ ಇದ್ದಾನೆ ಅನ್ನೋ ಒಂದು ಸಂತೋಷನೇ ಬೇರೆ ಥರನಾದ ಸಂತೋಷ ಅದು. ಸೊ ಈ ಹಾರೋ ದೃಶ್ಯನ ಎಂಜಾಯ್ ಮಾಡಿ. ಸ್ನೇಹಿತರೆ, ನಾವಿವಾಗ ದಿಲ್ಲಿಗೆ ಬಂದು ಇಳಿದ್ವಿ. ಸಮಯ ಸುಮಾರು 8:30-9 ಗಂಟೆ ಆಗಿದೆ. ಡೆಲ್ಲಿಯಲ್ಲಿ ಇಳಿದು ಡೆಲ್ಲಿ ಏರ್ಪೋರ್ಟ್ ಒಳಗೆ ಹೋಗ್ತಾ ಇದ್ದಂತೆ ನನಗೆ ಕಂಡ ದೃಶ್ಯ ಇದು. ಎಷ್ಟು ಚೆನ್ನಾಗಿ ಯೋಗಗಳ ಮುದ್ರೆಗಳನ್ನು ಡಿಸೈನ್ ಮಾಡಿದ್ದಾರೆ ನೋಡಿ. ನನಗೆ ಬಹಳ ಇಷ್ಟ ಆಯ್ತು ಅದು. ಯಾಕೆ ಅಂತಂದ್ರೆ, ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನಮ್ಮದೇ ಆದ ಯೋಗಕ್ಕೆ ಕೊಟ್ಟಂಥ ಇಂಪಾರ್ಟೆನ್ಸ್ ಕಂಡು ನನಗೆ ಬಹಳ ಇಷ್ಟ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಅದನ್ನು ಡಿಸೈನ್ ಮಾಡಿದ್ದಾರೆ, ಫ್ಯಾಷನೇಬಲ್ ಆಗಿ. ಸೊ ಎಲ್ಲ ಫಾರಿನ್ ಟೂರಿಸ್ಟ್ಗಳಿಗೂ ಇದು ಒಂಥರ ನಮ್ಮ ಸಂಸ್ಕೃತಿನ ಡಿಪಿಕ್ಟ್ ಮಾಡಿದ ಹಾಗೆ. ಸೊ ಡೆಲ್ಲಿನಲ್ಲಿ ಇಳಿದು ಹಾಗೆ ಮುಂದಕ್ಕೆ ಬಂದ್ವಿ. ನಮ್ಮ ಲಗೇಜನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಬಟ್ ನಮ್ಮ ಲಗೇಜ್ ಬರಲಿಲ್ಲ. ಸ್ವಲ್ಪ ಹೊತ್ತು ಕಾದ್ವಿ. ಆಮೇಲೆ ಗೊತ್ತಾಗಿದ್ದು ನಮಗೆ
ಲಗೇಜ್ಗಳನ್ನು ನಾವು ಶ್ರೀನಗರದಲ್ಲೇ ಕಲೆಕ್ಟ್ ಮಾಡ್ಕೊಳಕ್ಕಾಗೋದು ಅಂತ ಹೇಳಿ. ಡೆಲ್ಲಿಯಿಂದ ನಮ್ಮದು ಶ್ರೀನಗರಕ್ಕೆ ಫ್ಲೈಟ್ ನಾಳೆ ಬೆಳಿಗ್ಗೆ ಇರೋದು. ಸೊ ರಾತ್ರಿ ಎಲ್ಲ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಅಲ್ಲೇ ಹೊಟ್ಟೆ ಹಸಿದ್ರಿಂದ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಒಂದು ಹಲ್ದಿರಾಮ್ಸ್ ಬೇಕ್ರಿಗೆ ಹೋಗಿ ಸ್ವಲ್ಪ ಬೇಕ್ರಿಲಿ ಆಹಾರ ತಿನ್ಕೊಂಡು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಒಂದು ಪಾಯಿಂಟ್ ಇದೆ. ಡೆಲ್ಲಿಯಿಂದ ಶ್ರೀನಗರಕ್ಕೆ ನಾವು ಬೆಳಗ್ಗೆನೆ ಆ ವ್ಯೂ, ಹಿಮಾಲಯನ್ ಮೌಂಟೇನ್ ರೇಂಜ್ದು ವ್ಯೂ ಏನಿದೆ ಅದು ಬೆಳಗ್ಗೆ ಸಕ್ಕದಾಗಿ ಕಾಣುತ್ತೆ ಅಂತೇಳಿ ನಾವು ಇಲ್ಲಿ ನೈಟ್ ಟೈಮ್ ಸ್ಪೆಂಡ್ ಮಾಡಿ ಬೆಳಗ್ಗೆ ಹೋಗಿ ಡಿಸೈಡ್ ಮಾಡಿದ್ದೀವಿ. ಸೊ ನೈಟು ಡೆಲ್ಲಿ ಏರ್ಪೋರ್ಟ್ದು ಹೊರಗಡೆಯಿಂದ ದೃಶ್ಯ ಇದು. Srinagar awaits you with a cold temperature of -2 degrees centigrade. ಎಲ್ಲರಿಗೂ ಶುಭೋದಯ ಸ್ನೇಹಿತರೆ. ಇದು ನಮ್ಮ ಪ್ರವಾಸದ 2ನೇ ದಿನ. ಇವತ್ತು ಡೆಲ್ಲಿಯಿಂದ ಬೆಳಗ್ಗೆ 6 ಗಂಟೆಗೆ ನಮ್ಮ ಫ್ಲೈಟು ಹೊರಟು ಶ್ರೀನಗರ ಕಡೆ ಬರ್ತಾ ಇದ್ದೀವಿ. ನಾವು ಆಲ್ಮೋಸ್ಟ್ ಶ್ರೀನಗರ ತಲುಪ್ತಾ ಇದ್ದೀವಿ. ಇವಾಗ ನೀವು ನೋಡ್ಬೋದು ಪೈಲಟ್ ಅದರ ವಾತಾವರಣದ ಬಗ್ಗೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಕಾಣ್ತಾ ಇರೋ ಆ ಶಿಖರಗಳೆಲ್ಲವೂ ಭಾರತದ ಹಿಮಾಲಯದ ಶಿಖರಗಳು, ಹಿಮಾಲಯನ್ ಮೌಂಟೇನ್ ರೇಂಜಸ್ ಅಂತ ನಾವೇನು ಕರಿತೀವಿ ಆ ದೃಶ್ಯ. ಇವಾಗ ಕರೆಂಟ್ ಟೆಂಪರೇಚರ್ ಶ್ರೀನಗರದಲ್ಲಿ ಎಷ್ಟಿದೆ ಅಂತಂದ್ರೆ -2 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಹೇಳಿ ನಮಗೆ ಪೈಲಟ್ ಹೇಳ್ತಾ ಇದ್ದಾರೆ. ಏರೋಪ್ಲೇನ್ ಇಳಿದು ನಾವು ಬುಕ್ ಮಾಡಿರ್ತಕ್ಕಂಥ ಹೋಟೆಲಿಂದ ಒಂದು ಟ್ಯಾಕ್ಸಿ ಬುಕ್ ಮಾಡ್ಕೊಂಡ್ವಿ. ಆ ಟ್ಯಾಕ್ಸಿ ಅವರು ನಮ್ಮನ್ನ ಇವಾಗ ಹೋಟೆಲ್ ಕಡೆ ಕರೆದೊಯ್ತಾ ಇದ್ದಾರೆ. ನೀವು ಇವಾಗ ನೋಡ್ತಾ ಇರೋ ದೃಶ್ಯ ಎಲ್ಲ ಶ್ರೀನಗರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೊರಗಡೆ ದೃಶ್ಯ. ಇದು ಆಕ್ಚುಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲ, ಇದು ಮಿಲಿಟರಿ ಆಪರೇಟೆಡ್ ಏರ್ಪೋರ್ಟ್. ಸೊ ಅಲ್ಲಿ ಮಿಲಿಟರಿ ಅವರು ಮಾತ್ರ ಅಪ್ರೂವಲ್ ತಗೊಂಡೇ ನೀವು ಪ್ರತಿಯೊಂದು ಏರೋಪ್ಲೇನ್ ಇಳಿಸ್ಬೇಕು. ಆ ಥರದ್ದು ಒಂದು ಏರ್ಪೋರ್ಟ್ ಅದು. ಏರ್ಪೋರ್ಟ್ ಇಳ್ಕೊಂಡು ಮುಂದೆ ಬರ್ತಾ ಇದ್ದಂತೆ ಶ್ರೀನಗರ ತುಂಬೆಲ್ಲ ತುಂಬಿಕೊಂಡಿರ್ತಕ್ಕಂಥ ಮಂಜು ನೀವು ನೋಡ್ಬೋದು. ಏನು ಕಾಣ್ತಾ ಇಲ್ಲ, ಅಷ್ಟೊಂದು ಮಂಜು ತುಂಬಿಕೊಂಡಿದೆ. ಸುಮಾರು ಇದು ಬೆಳಗ್ಗೆ 6 ಗಂಟೆ ಸಮಯ. ಸ್ನೇಹಿತರೆ, ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಅಲ್ಲಿನ ಒಂದು ನದಿ, ಝಲೇಮ್ ಅಂತಕ್ಕಂಥ ಒಂದು ನದಿ ಆಕ್ಚುಲಿ ಕಾಣ್ತಾ ಇಲ್ಲ. ಯಾಕಂತಂದ್ರೆ ಮಾರ್ನಿಂಗ್ ಟೈಮಲ್ಲಿ ಫುಲ್ ಫಾಗ್ ಇರೋದ್ರಿಂದ ನದಿ ನಮಗೆ ಗೋಚರಿಸ್ತಾ ಇಲ್ಲ. ಇದು ಕಾಶ್ಮೀರದ ಕಣಿವೆಯಲ್ಲಿ ಹರಿತಕ್ಕಂಥ ಮೇನ್ ನದಿ ಆಗಿರುತ್ತೆ. ಗೆಳೆಯರೇ, ಶ್ರೀನಗರ ಕಾಶ್ಮೀರದ ರಾಜಧಾನಿ. ಇದನ್ನ ಕಾಶ್ಮೀರದ ಹೃದಯ ಭಾಗ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಅತಿ ಸುಂದರವಾದ ದೃಶ್ಯಗಳು, ಐತಿಹಾಸಿಕ ಸ್ಥಳಗಳು ಮತ್ತು ಸಂಸ್ಕೃತಿಯ ವೈವಿಧ್ಯತೆ ಇಲ್ಲಿ ನಮಗೆ ಕಾಣಸಿಗುತ್ತೆ. ಸೊ ನಮ್ಮ ಡ್ರೈವರ್ ನಮ್ಮನ್ನೀಗ ಮುಘಲ್ ಗಾರ್ಡನ್ಸ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಹಾಗಿದ್ರೆ ಬನ್ನಿ ನಮ್ಮ ಪ್ರಯಾಣನ ಮುಘಲ್ ಗಾರ್ಡನ್ ಕಡೆ ಬೆಳೆಸೋಣ. ಅಲ್ಲೇನಿದೆ ಅನ್ನೋದನ್ನ ನೋಡೋಣ. ಸೊ ಮುಘಲ್ ಗಾರ್ಡನ್ ಕಡೆ ಹೋಗ್ತಾ ಇರಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದಂಥ ಒಂದು ಕಾಶ್ಮೀರದ ಶ್ರೀನಗರದ ಅತ್ಯಂತ ದೊಡ್ಡ ಸರೋವರ, ಅದು ದಲ್ ಲೇಕ್. ದಲ್ ಲೇಕ್ ಬಹಳ ವಿಶೇಷವಾದಂಥ ಒಂದು ಸರೋವರ ಸ್ನೇಹಿತರೆ, ಶ್ರೀನಗರದಲ್ಲಿರ್ತಕ್ಕಂಥದ್ದು. ಇಲ್ಲಿ ನಮಗೆ ಶಿಕಾರ ರೈಡ್ ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು, ಮತ್ತು ಬೋಟ್ ಹೌಸ್ಗಳಲ್ಲೂ ನಾವಿಲ್ಲಿ ಉಳ್ಕೊಳ್ಬೋದು ರಾತ್ರಿಯಲ್ಲಿ. ಗೆಳೆಯರೇ, ನೀವು ಇವಾಗ ನೋಡ್ತಾ ಇರ್ತಕ್ಕಂಥ ವ್ಯೂ ಮೊಘಲ್ ಗಾರ್ಡನ್ಸ್ನ ವ್ಯೂ. ಮೊಘಲ್ ಗಾರ್ಡನ್ಸ್ ಶ್ರೀನಗರದ ಅತಿ ಆಕರ್ಷಣೆಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ಸೊ ಮೊಘಲ್ ಗಾರ್ಡನ್ಸ್ ಮೊಘಲರ ಸಾಮ್ರಾಜ್ಯದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥವು. ರಾಜರ ಮೋದಿ ಮಸ್ತಿಗಳನ್ನು ಸಲುವಾಗಿ ಇವುಗಳನ್ನು ಬಳಸ್ತಾ ಇದ್ರು. ಅವಾಗ ರಾಜರಿಗೆ ಸೀಮಿತವಾಗಿತ್ತು. ಇವಾಗ
ಟೂರಿಸಂಗೆ ಬಿಟ್ಕೊಟ್ಟಿದ್ದಾರೆ. ಇವು ಮೇನ್ಲಿ ಏನಪ್ಪಾ ಅಂತಂದ್ರೆ ಪರ್ಷಿಯನ್ ಮಾದರಿಯಲ್ಲಿರ್ತಕ್ಕಂಥ ಮೊಘಲ್ ಗಾರ್ಡನ್ಸ್ಗಳು ಸಾಕಷ್ಟು ಪರ್ಷಿಯನ್ ಶೈಲಿಯನ್ನ ಹೋಲ್ತಾ ಇದ್ದಾವೆ. ಅದರಲ್ಲೂ ಇದರಲ್ಲಿರ್ತಕ್ಕಂಥ ಪೈನ್ ಟ್ರೀಸ್ಗಳು ಬಹಳ ಪ್ರವಾಸಿಗರ ಮನಸ್ಸನ್ನ ಸೆಳೀತವೆ. ನಾವು ಮುಂಜಾನೆ ಹೊತ್ತು ಹೋದ್ರಿಂದ ಬಹಳ ಥಿಕ್ ಫಾಗ್ ಇತ್ತು. ಸೊ ಆ ಫಾಗಲ್ಲಿ ಹೇಗೆ ಕಾಣ್ತಾ ಇದೆ ನೋಡಿ ದೃಶ್ಯ, ಒಳ್ಳೆ ಯಾವುದೋ ಒಂದು ಸ್ವರ್ಗಕ್ಕೆ ಬಂದ ಹಾಗೆ ಕಾಣ್ತಾ ಇದೆ. ಬಹಳ ಸುಂದರವಾಗಿರ್ತಕ್ಕಂಥ ಲ್ಯಾಂಡ್ಸ್ಕೇಪ್ಗಳು, ಬಹಳ ಸುಂದರವಾಗಿರ್ತಕ್ಕಂಥ ಸ್ಥಳ. ನೋಡಿ, ಎಂಜಾಯ್ ಮಾಡಿ. ಸ್ನೇಹಿತರೆ, ಕಾಶ್ಮೀರದಲ್ಲಿ ಮೊಘಲ್ ಗಾರ್ಡನ್ ಸುಮಾರು 3-4 ಮೊಘಲ್ ಗಾರ್ಡನ್ಸ್ಗಳಿವೆ. ಅವು ಯಾವುವು ಅಂದರೆ ಶಾಲಿಮಾರ್ ಬಾಗ್ ಅಂತ, ನಿಶಾಂತ್ ಬಾಗ್, ಚಶ್ಮೆ ಶಾಹಿ, ಪರಿಮಹಲ್, ಈ ಥರ ಹಲವು ಮೊಘಲ್ ಗಾರ್ಡನ್ಸ್ಗಳಿವೆ. ನಾವು 1-2 ಮೊಘಲ್ ಗಾರ್ಡನ್ಸ್ಗೆ ಹೋದ್ವಿ. ಎಲ್ಲ ಸಿಮಿಲರ್ ಕಾಣ್ತು ನಮಗೆ. ಸೊ ಒಂದು ಎರಡರಲ್ಲಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ನೋಡಿದ್ವಿ. ಇಲ್ಲಿ ಮೇನ್ ಥೀಮ್ ಏನಂತಂದ್ರೆ ಪರ್ಷಿಯನ್ ಸಂಸ್ಕೃತಿ ಪ್ರಕಾರ ಇದು ಇವುಗಳನ್ನು ಡಿಸೈನ್ ಮಾಡಲಾಗಿದೆ. ಈ ಮೊಘಲ್ ಗಾರ್ಡನ್ಸ್ ಇಂದ ಹಿಮಾಲಯ ಪರ್ವತ ಶ್ರೇಣಿಗಳು ಬಹಳ ಕ್ಲಿಯರ್ ಆಗಿ ಕಾಣ್ತವೆ ಅಂತ ಹೇಳ್ತಾರೆ. ಬಟ್ ನಾವು ಹೋದ ದಿನ ಅಲ್ಲಿ ಮಂಜು ತುಂಬಿಕೊಂಡಿದ್ರಿಂದ ನಮ್ಗೆ ಏನು ಕಾಣ್ತಾ ಇರಲಿಲ್ಲ. ಸೊ ನೀವು ಯಾವಾಗಾದ್ರೂ ಕ್ಲಿಯರ್ ವಾತಾವರಣ ಇದ್ದಾಗ ಅಲ್ಲಿಗೆ ಏನಾದರೂ ಹೋದರೆ ನಿಮಗೆ ಹಿಮಾಲಯ ಪರ್ವತ ಶ್ರೇಣಿ ಅತ್ಯಂತ ಸುಂದರಮಯವಾಗಿ ಇಲ್ಲಿಂದ ಕಾಣುತ್ತೆ ಅಂತ ಹೇಳ್ತಾರೆ. ಮೊಘಲ್ ಗಾರ್ಡನ್ಸ್ ನೋಡಿಕೊಂಡು ನಾವು ನಮ್ಮ ಹೋಟೆಲ್ಗೆ ಹೋದ್ವಿ. ಹೋಟೆಲ್ಗೆ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಮತ್ತೆ ದಲ್ ಲೇಕಿಗೆ ಬರ್ತೀವಿ. ಸೊ ದಲ್ ಲೇಕಲ್ಲಿ ಶಿಕಾರ ರೈಡ್ ತಗೊಂಡಿದ್ದೀವಿ. ಸೊ ಶಿಕಾರ ರೈಡ್ ಇಲ್ಲಿ ಬಹಳ ಫೇಮಸ್. ಬಹಳಷ್ಟು ಹಿಂದಿ ಫಿಲಮ್ಸಲ್ಲಿ ಶಿಕಾರ ರೈಡ್ ಬಹಳ ಫೇಮಸ್ ಆಗಿದೆ. ಇಲ್ಲಿ ಒಂದು ಸಾಂಗ್ ರಿಷಿ ಕಪೂರ್ದು ಬಹಳ ಫೇಮಸ್ ಆದ ಸಾಂಗು. ಅದು ಬಿಟ್ಟು ಬಹಳ ಇನ್ನಿತರ ಹಲವಾರು ಫಿಲಮ್ಗಳಲ್ಲಿ ದಾಲ್ ಲೇಕ್ ಕಾಶ್ಮೀರದ್ದು ಇದೆ. ಇದು ಕಾಶ್ಮೀರದ ಹೃದಯ ಭಾಗ ಆಗಿರ್ತಕ್ಕಂಥ ಶ್ರೀನಗರದಲ್ಲಿರ್ತಕ್ಕಂಥ ದಲ್ ಲೇಕ್. ಶ್ರೀನಗರದಲ್ಲೇ ದಲ್ ಲೇಕ್ ಒಂದು ಅತಿ ಸುಂದರ ಜಾಗ, ಅತಿ ಆಕರ್ಷಣೀಯವಾದ ಜಾಗ ಅಂತ ಹೇಳ್ಬೋದು. ಸೊ ದಲ್ ಲೇಕಲ್ಲಿ ನಾವಿವಾಗ ಶಿಕಾರ ರೈಡ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ದಲ್ ಲೇಕಲ್ಲಿ ಅಥವಾ ಪೂರ್ತಿ ಶ್ರೀನಗರದಲ್ಲಿ ಇವಾಗ ಎಷ್ಟು ಟೆಂಪ್ರೇಚರ್ ಇದೆ ಅಂದರೆ ಸುಮಾರು -8 ಟೆಂಪ್ರೇಚರ್ ಇದೆ. ನಿಮ್ಗೆ ಗೊತ್ತಾ, -8 ಅಂದರೆ ಯಾವ ಲೆವೆಲಿಗೆ ಇರುತ್ತೆ ಅಂದರೆ ನಾವು 3 ಲೇಯರ್ ಬಟ್ಟೆ ಹಾಕೋಬೇಕು. ಸೊ ಅಷ್ಟು ಕೊರೆಯುವ ಚಳಿ. ಅದರಲ್ಲೂ ಈ ನೀರು ಆಲ್ಮೋಸ್ಟ್ ಫುಲ್ಲು ಫ್ರಿಜ್ಜಲ್ಲಿ ಇಟ್ಟಂಗೆ ಕೋಲ್ಡ್ ಆಗಿರ್ತಕ್ಕಂಥ ದಲ್ ಲೇಕ್ ನೀರು. ನಮಗೆ ನಮ್ಮ ಡ್ರೈವರ್ ಹೇಳ್ತಾನೆ, ಹುಷಾರಾಗೋಗಿ ಸರ್, ನೆಗಡಿ ಬಂದ್ಬಿಡುತ್ತೆ ಅಂತೇಳಿ. ಅಷ್ಟೊಂದು ಥಂಡಿ ಪ್ರದೇಶ ಇದು, ಅಷ್ಟೊಂದು ಚಳಿ ಪ್ರದೇಶ. ಸೊ ನೀವು ಹೋಗಬೇಕಾದ್ರೆ ಶ್ರೀನಗರಕ್ಕೆ ಏನಾದರೂ ಇಲ್ಲ ಕಾಶ್ಮೀರಕ್ಕೆ ಪ್ಲ್ಯಾನ್ ಮಾಡಬೇಕಾದ್ರೆ ಬಟ್ಟೆಗಳನ್ನು ಬಹಳ ಸರಿಯಾಗಿ ತೊಗೊಂಡು ಹೋಗಬೇಕು. ಇಲ್ಲ ಅಂತಂದರೆ ಅನಾರೋಗ್ಯಕ್ಕೆ ತುತ್ತಾಗೋದು ಗ್ಯಾರಂಟಿ ಇಲ್ಲಿ. ಯಾಕಂದರೆ ಅಷ್ಟು ಶೀತವಾದ ಪ್ರದೇಶ ಅದು. ಗೆಳೆಯರೆ, ಕಾಶ್ಮೀರದಲ್ಲಿ ಬಹಳ ಕಡಿಮೆ ಲ್ಯಾಂಡ್ ಇರತಕ್ಕಂಥದ್ದು. ಒಂದು ಕಡೆ ಪರ್ವತ ಶ್ರೇಣಿ ಇದೆ, ಇನ್ನೊಂದು ಕಡೆ ಈ ಥರದ ಅತಿ ತಗ್ಗಾದ ಪ್ರದೇಶ, ನೀರಿನಲ್ಲಿರ್ತಕ್ಕಂಥ ಪ್ರದೇಶ, ಈ ಥರ ಪ್ರದೇಶಗಳು. ಸೊ ಅದಕ್ಕೆ ಇಲ್ಲಿನ ರೈತರು ಅಥವಾ ಇಲ್ಲಿನ ಜನರು ಏನು ಮಾಡ್ತಾರೆ ಅಂತಂದರೆ
ನೀರಿನಲ್ಲಿ ಸ್ಪೆಷಲ್ ಆಗಿ ಬೆಳೀತಕ್ಕಂಥ ತೋಟಗಳನ್ನು ನಿರ್ಮಾಣ ಮಾಡ್ತಾರೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನೀರಿನಲ್ಲಿರ್ತಕ್ಕಂಥ ತೋಟಗಳು. ಇಲ್ಲಿ ಅವ್ರು ತಿಂತಕ್ಕಂಥ ಕೆಲವೊಂದು ಪದಾರ್ಥಗಳನ್ನ ಇಲ್ಲಿ ಬೆಳೀತಾರೆ. ಹಾಗೂ ಅಲ್ಲಿ ನೀವು ನೋಡ್ತಿರ್ಬೋದು ಕಾಣ್ತಕ್ಕಂಥ ಕೋಳಿಯ ತರ ಇರತಕ್ಕಂಥ ಕೆಲವೊಂದು ಪಕ್ಷಿಗಳು ನೋಡ್ತಾ ಇರ್ಬೋದು. ಅದು ಜಲಮುರುಗಿ ಅಂತ ಹೇಳಿ ಕರೀತಾರೆ. ಅಂದ್ರೆ ನೀರಿನ ಕೋಳಿಗಳು ಅಂತ ಅರ್ಥ ಕೊಡುತ್ತೆ ಕನ್ನಡದಲ್ಲಿ. ಸೊ ಇವುಗಳನ್ನು ಇಲ್ಲಿ ಸಾಕಾಣಿಕೆ ಮಾಡ್ತಾರೆ, ನೀರಿನಲ್ಲಿರ್ತಕ್ಕಂಥ ಕೋಳಿಗಳನ್ನು. ಸೊ ಇದು ಇವರ ದೈನಂದಿನ ಜೀವನದಲ್ಲಿ ಒಂಥರನಾದ ಅಗ್ರಿಕಲ್ಚರ್ ಟೈಪ್ ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಮುಂದೆ ಬಂದಾಗ ನಮಗೆ ದಲ್ ಲೇಕಲ್ಲಿ ಫ್ಲೋಟಿಂಗ್ ಹೋಟೆಲ್ ಕಾಣಿಸ್ತೊಂದು. ಸೊ ಫ್ಲೋಟಿಂಗ್ ಹೋಟೆಲ್ ನಾನು ಯಾವತ್ತೂ ನೋಡಿದ್ದಿಲ್ಲ. ಇದೇ ಥರ ನೀರಲ್ಲಿ ಒಂದು ಅಂಗಡಿ ಹಾಕೊಂಡು ಇದ್ದಿದ್ದನ್ನು. ಹಡಗುಗಳಲ್ಲಿ ನಾರ್ಮಲ್ ಆಗಿ ಕಾಣ್ತೀವಿ ನಾವು ಈ ಥರ ಹೋಟೆಲ್ಗಳು, ಬಟ್ ನೀರಿನಲ್ಲೇ ಇರ್ತಕ್ಕಂಥ ಹೋಟೆಲ್ ಒಂಥರ ನನ್ನ ದೃಷ್ಟಿಗೆ ಹೊಸದಾಗಿತ್ತು. ಸೊ ಏನಾದರೂ ತಗೊಳ್ಳೋಣ, ತಿನ್ನೋಣ ಇಲ್ಲಿ ಅಂತ ಯೋಚನೆ ಮಾಡಿಬಿಟ್ಟು ನೋಡಿದ್ವಿ. ಅಲ್ಲಿ ಚಳಿಗೆ ಏನು ತಿನ್ನೋಣ ಅಂತ ಯೋಚನೆ ಮಾಡಿದಾಗ ನಮಗೆ ಬಜ್ಜಿ ಕಾಣಿಸ್ತು. ಕಾಶ್ಮೀರದಲ್ಲಿ ಬಜ್ಜಿ ತಿನ್ನೋದು ಆಸೆ ಆಯಿತು. ಬಜ್ಜಿ ತೊಗೊಂಡ್ವಿ, ಆಮೇಲೆ ಟೀ ತೊಗೊಂಡ್ವಿ. ನಮ್ಮ ನಾವಿಕನಿಗೆ ಒಂದು ಟೀ ಸ್ಪಾನ್ಸರ್ ಮಾಡಿದ್ವಿ. ಬಹಳ ಒಳ್ಳೆ ಮನುಷ್ಯ, ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಸೊ ಟೀ ತಗೊಂಡು ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ. ಸ್ನೇಹಿತರೆ, ನೀವು ಅವಾಗಿಂದ ನೋಡ್ತಾ ಇರ್ಬೋದು, ಈ ತರಹದ ಫ್ಲೋಟಿಂಗ್ ಶಾಪ್ಸ್ ಚಿಕ್ಕ ಚಿಕ್ಕ ಬೋಟಲ್ಲಿ ಅಲ್ಲಿನ ಜನರು ತಮಗೆ ಮಾರಬೇಕಾಗಿರ್ತಕ್ಕಂಥ ಕೆಲವೊಂದು ಪದಾರ್ಥಗಳು, ಕೆಲವೊಂದು ಈ ಥರ ಗಿಫ್ಟ್ ಶಾಪ್ಗಳು, ಇನ್ನಿತರ ಅನೇಕ ರೀತಿಯ ಪದಾರ್ಥಗಳನ್ನು ಮಾರ್ತಾ ಇರ್ತಾರೆ. ಇದಕ್ಕೆ ಫ್ಲೋಟಿಂಗ್ ಮಾರ್ಕೆಟ್ ಅಂತ ಹೇಳಿನೂ ಕರೀತಾರೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಸುತ್ತಲೂ ಇಲ್ಲಿರ್ತಕ್ಕಂಥ ಮಾರ್ಕೆಟ್ ಇದೆ ಅಂತ ಹೇಳಿ. ನೀರಿದೆ, ನೀರಿನ ದಂಡೆಯಲ್ಲೇ ಅಲ್ಲಿ ತಮ್ಮದು ಒಂಥರದ್ದು ಶಾಪ್ಗಳನ್ನು ಹಾಕೊಂಡು, ಕೆಲವೊಬ್ರು ಈ ಥರ ನೀವು ನೋಡ್ತಾ ಇರೋದು ಈ ಥರ ಫ್ಲೋಟಿಂಗ್ ಬೋಟ್ಗಳಲ್ಲೇ ತಮ್ಮ ಪದಾರ್ಥಗಳನ್ನು ಮಾರ್ತಾ ಇರ್ತಾರೆ. ಸೊ ಇದು ಒಂಥರ ಸ್ಪೆಷಲ್ ದೃಶ್ಯಗಳು. ಆ್ಯಕ್ಚುಲಿ ಇದನ್ನ ಎಲ್ಲಿ ನಾನಂತರೂ ನೋಡಿಲ್ಲ. ಕಾಶ್ಮೀರದಲ್ಲೇ ನಾನು ಈ ಥರದ್ದು ನೋಡ್ತಾ ಇರೋದು. ಬಹಳ ವಿಶೇಷವಾಗಿತ್ತು. ಬಹಳ ನನಗೆ ಒಂಥರ ಯಾವುದೋ ಡಿಫ್ರೆಂಟ್ ಪ್ಲೇಸಿಗೆ ಬಂದಂಗೆ ಅನುಭವ ಆಯಿತು. ಈ ಶಿಖರ ರೈಡ್ ಮುಗಿಸೋಷ್ಟರಲ್ಲಿ ಸಾಯಂಕಾಲ 6 ಗಂಟೆ ಆಗೋಗಿದೆ ಟೈಮು. ಇವಾಗ ಬೇರೆ ಪ್ಲೇಸ್ಗಳನ್ನು ನೋಡೋಕ್ಕೆ ಟೈಮ್ ಉಳಿದಿಲ್ಲ. ಅದಕ್ಕೆ ಇದನ್ನು ಮುಗಿಸ್ಕೊಂಡು ನಮ್ಮ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ನಾಳೆ ಮತ್ತೆ ಇನ್ನೊಂದು ಪ್ಲೇಸಿಗೆ ಹೋಗೋದಿದೆ. ಅದು ಯಾವ ಪ್ಲೇಸು ಅಂಥೇಳಿ ಮುಂದೆ ಹೇಳ್ತೀನಿ.